2 ದಿನಗಳ ಹಿಂದೆ ಕರ್ನಾಟಕ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಶಾಸಕರು ಮತ್ತು ಗಣಿ ಖ್ಯಾತಿಯ ಜನಾರ್ದನ್ ರೆಡ್ಡಿರವರು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಭಾರತೀಯ ಜನತಾ ಪಕ್ಷ ವಾಷಿಂಗ್ ಮೆಷಿನ್ ರೂಪದಲ್ಲಿ ಎಲ್ಲ ಕಳಂಕಿತರನ್ನು, ಎಲ್ಲ ಭ್ರಷ್ಟಾಚಾರದ ಆರೋಪಿಗಳನ್ನ ತಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳುವಂಥ ಪ್ರಯತ್ನವನ್ನು ಒಂದು ವ್ಯವಸ್ಥಿತ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾ ಇದೆ. ಇವತ್ತು ಕಳೆದ 2 ದಿನಗಳಿಂದ ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ ಪ್ರಮುಖ ಮುಖಪುಟದಲ್ಲಿ ಸ್ವಚ್ಛವಾಗಲು ಬಿಜೆಪಿಯತ್ತ ನಾಯಕರ ದೌಡು ಅನ್ನೋ ಒಂದು ಲೇಖನದ ಮೂಲಕ ಇಂತಹ ಅನೇಕ ವ್ಯಕ್ತಿಗಳ ಪಕ್ಷಾಂತರಗಳನ್ನು ಭಾಳ ಚೆನ್ನಾಗಿ ಚಿತ್ರಣವನ್ನು ಮಾಡಿದ್ದಾರೆ. ಅದೊಂದೇ ಅಲ್ಲ, ಅನೇಕ ಮಾಧ್ಯಮಗಳು ಇವತ್ತು ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಯಾವ ರೀತಿ ಇತರೆ ಪಕ್ಷಗಳ ಶಾಸಕರನ್ನು ಖರೀದಿ ಮಾಡ್ತಾ ಇದೆ, ಇತರೆ ಪಕ್ಷದ ನಾಯಕರನ್ನು ಖರೀದಿ ಮಾಡ್ತಾ ಇದೆ, ಅಥವಾ ಕೇಂದ್ರದ ಏಜೆನ್ಸಿಗಳನ್ನ ದುರ್ಬಳಕೆ ಮಾಡಿಕೊಂಡು CBI ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ED ಇರ್ಬೋದು, ಅಥವಾ ಇತರ ಸಂಸ್ಥೆಗಳಿರ್ಬೋದು, ಇವುಗಳನ್ನ ದುರುಪಯೋಗಪಡಿಸ್ಕೊಂಡು ಯಾವ ರೀತಿ ಬೇರೆ ಬೇರೆ ಪಕ್ಷದ ರಾಜಕೀಯ ಪಕ್ಷಗಳ ನಾಯಕರನ್ನ ಬೆದರಿಕೆ ಹಾಕಿ, ಒತ್ತಡ ಹಾಕಿ ತಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೋತಾ ಇದ್ದಾರೆ ಅನ್ನೋದೆಲ್ಲ ನಾವು ನೋಡ್ತಾ ಇದ್ದೇವೆ.